ನನಗೆ ಆಲ್ರೆಡಿ 10,000 ಕೊಟ್ಟು ಮಾಡಿ. ಅವರ್ ಯು ಗೈಸ್, ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆಫ್ ಮೈ ಬ್ಲಾಗ್ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಂಟ್ರೋ ಕೊಟ್ಟಿರಲಿಲ್ಲ ಅದಕ್ಕೆ, ಸೊ ಇಂಟ್ರೋ ಇವಾಗ ಕೊಟ್ಟು ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಬನ್ನಿ. ಅನದರ್ ಬ್ಲಾಗ್ ಆಫ್ ಮೈ ಬ್ಲಾಗ್ ಅಂತ ಹೇಳ್ತಾ ಗೈಸ್, ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಕಾಣಿಸ್ತಿಲ್ಲ ಅನ್ಸುತ್ತೆ. ಬಜಾಜ್ ಶೋರೂಮ್ ಇದೆಲ್ಲ, ಬಜಾಜ್ ಶೋರೂಮ್ ಪಕ್ಕ ಜಾವ ಶೋರೂಮ್ ಐತೆ. ಜಾವ ಶೋರೂಮಲ್ಲಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ನಾನು ಜಾವ ಪಾಪರ್ 42 ಬೈಕ್ನ ಕೊಟೇಶನ್ ತಗೊಳಕ್ಕೆ ಅಂತ ಬಂದಿದ್ದೀನಿ. ಓಕೆನಾ, ಕೊಟೇಶನ್ ತಗೊಂತೀನೋ ಬುಕ್ ಮಾಡೋಗ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಟೇಶನ್ಗೋಸ್ಕರ ಬಂದಿದ್ದೀನಿ. ಲೇಟ್ಸಿ ನೋಡೋಣ. ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ನಾನು, ಬಟ್ ಟ್ರೈ ನೋಡಿ ಗೈಸ್. SD ಜಾವ ಶೋರೂಮ್ ಹತ್ರ ಇದ್ದೀನಿ. ನಿನ್ನೆ ಬಂದಿದ್ದೆ, ಅದು ಬೈಕ್ ಇರಲಿಲ್ಲ, ಅಲ್ಲ ಬೈಕ್ ಇತ್ತು, ಬಟ್ ನಾನು ಟೆಸ್ಟ್ ಡ್ರೈವ್ ನೋಡ್ಬೇಕಿತ್ತು, ಸಿಗಲಿಲ್ಲ. ಗಾಯ್ಸ್ ಭಯ ಆಗ್ತೈತೆ ಗಾಯ್ಸ್, ಎಲ್ಲಿ ಬಂದು ಗೊತ್ತಾಗಿಲ್ಲ. ಈ ಬೈಕೆ ಜಾವ ಬಾಬರ್ 42 ನನಗೆ ಕೊಟೇಶನ್ ಬೇಕಿತ್ತಲ್ಲ. ಅದು ಸಿಂಗಲ್ ಸೀಟ್ ಕಲರು ವೈಟ್. ಹಾಂ, ಅದೇ ಕಲರ್ ವೈಟ್. ಹಾಂ, ಪ್ಲ್ಯಾನ್ ಇನ್ನೂ ಮಾಡ್ತಾಯಿದ್ದೀನಿ. ಅದೇ ಒಂದು ಸ್ವಲ್ಪ ಕೊಟೇಶನ್ ನೋಡ್ಕೊಂಬಿಟ್ಟು, ಅಂದರೆ ನಾನು EMIಗೆ ಹಾಂ ಬುಕ್ಕಿಂಗ್ ಐಡಿ ಕೊಡ್ತಾರೆ. ಇವಾಗ ನಿಮಗೆ ರೇಟಿಂದು ಐಡಿಯಾಕ್ಕೆ ಇಲ್ಲಿ ಇರುತ್ತೆ, ರೇಟ್ ಚೆಕ್ ಬೇಕಾರೆ. ಓಕೆ, ಇದು ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ನಿಮ್ಮ ಹೆಸರು ಮೇಲೆ ಕೊಟೇಶನ್ ಕೊಡ್ಬೇಕಂದ್ರೆ ಬುಕ್ಕಿಂಗ್ ಐಡಿ ಕೊಡ್ತಾರೆ. ಬುಕ್ಕಿಂಗ್ ಆದಮೇಲೆ ಕೊಡ್ತಾರಾ? ಅಂದರೆ ನಾನು ಕೊಟೇಶನ್ ಅಂದರೆ ಇದು EMI ಇದನ್ನು ಹಾಕ್ಕೊಡ್ತಾರಲ್ಲ, ಆ ಥರ ಕೊಟೇಶನ್ ಆ ಥರ. ಅಂದರೆ ಲೋನಿಂದು ಕೊಟೇಶನ್. ಹಾಂ, ಲೋನಿಂಗ್ ಕೊಟೇಶನ್ ಗೊತ್ತಾಗುತ್ತೆ. ₹100 ಎಷ್ಟಿದೆ ಅದು ಬೈಕು? ವೈಟ್ ಅದು ನಿಮ್ಮದು? ಹಾಂ, ವೈಟ್. 275 ಇದೆ. 275. ಅದರದ್ದು EMI ಏನೇನು? ಇದು ಅಡ್ವೆಂಚರ್ ಬರುತ್ತೆ. ನಾನು ಅಲ್ಲಿ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ತಗೊಳ್ತಾ ಇರೋ ಬೈಕು, ಸಿಂಗಲ್ ಸೀಟ್ರು, ಬಟ್ ಹಿಂದ್ಗಡೆ ಇನ್ನೊಂದು ಸೀಟ್ ಬರುತ್ತೆ, ಸೀಟ್ ಹಾಕ್ಸ್ಬೋದು. ಓಕೆನಾ, ಅದಕ್ಕೆ ಸೀಟ್ ಹಾಕ್ಸೋಕ್ಕೆ ಅದಕ್ಕೊಂದು 10,000 ಹೋಗುತ್ತೆ ಅನ್ಕೊತೀನಿ. ಅದಕ್ಕೊಂದು 10,000 ಹೋಗುತ್ತೆ. ಸೊ ಹಾಕ್ಸೋ. ಇದು ನನ್ನ ಬೈಕ್, ಇದು ಏನು ಗೊತ್ತಾ, ಇದು ಡ್ರೀಮ್ ಬೈಕ್. ಆ್ಯಕ್ಚುಲಿ ನನ್ನ ಡ್ರೀಮ್ ಬೈಕ್ ಇದೆ, ನೋಡುವ. ನನ್ನ ಡ್ರೀಮ್ ಬೈಕು ವೈಟ್ ಕಲರೇ ಬೇಕು ನನಗೆ. ಇದರಲ್ಲಿ ಕ್ರೋಮ್ ಒಂದು ಕಲರ್ ಇತ್ತು. ಏನು ಸೌಂಡು ನೋಡಿ. ಹಾಂ 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 ಹಾಂ, ಏನೋ ಒಂಥರ ಲುಕ್ಕಲ್ಲಿ ಚೆನ್ನಾಗಿತ್ತು ಗಾಡಿ. ಮತ್ತು RTO ಅಪ್ರೂವಲ್ ಕೂಡ ಸಿಂಗಲ್ ಸೀಟ್ ಒಂದೇ ಇರುತ್ತೆ. ಬ್ಯಾಕ್ ಸೈಡ್ ಸೇಫ್ಟಿ ಏನಿದೆ. ಹಾಂ, ಇನ್ಸೂರೆನ್ಸ್ ಕೂಡ ಸಿಂಗಲ್ ಸೀಟ್ ಇದೆ. ಈ ಹಿಂದ್ಗಡೆ ಒಬ್ಬರನ್ನೇ, ಈಗ ಒಬ್ಬರೊಂದು 80 kg ಇದ್ದರೆ ಅವ್ರು ಅದೇ ಮುಂದೆ ಏನು ಗ್ಯಾರಂಟಿ ಕೊಡಲ್ಲ. ನೀವೇನು ಫ್ರಂಟ್ ಏನು ಸಿಂಗಲ್ ಸೀಟ್ ಅಷ್ಟೇ ಇನ್ಸೂರೆನ್ಸ್ ಇರುತ್ತೆ, ಅದಷ್ಟೇ RTO ರಿಜಿಸ್ಟ್ರೇಷನ್ ಅದು. RTO ಅಪ್ರೂವಲ್ಲು ಒಂದಕ್ಕೆ ಇರೋದು, ಸಿಂಗಲ್ ಸೀಟಿಗೆ ಒಂದು ಗಾಡಿ ಮಾಡಿ. ಇನ್ನಿದ್ದಾವಲ್ಲ ಒಂದು ಪ್ಲಸ್ ಮಾಡಿ. ಓಕೆ ಸರ್, ಈಗ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ? ಹಾಂ, ಈ 10,000 ಕೊಟ್ಟಿದ್ದೀರಾ? ಹಾಂ, ಇನ್ನು ಉಳಿದಿತ್ತು ಆಗಸ್ಟ್ 20 ಮೇಲೆ ಬಂದು ಕ್ಯಾಶ್ ಕೊಟ್ಟು ರಿಲೀಸ್ ಮಾಡ್ಕೊಂಡು ಹೋಗ್ಬೋದು. ಸರಿ ಸರ್, ಓಕೆ ಗೈಸ್. ಇಷ್ಟು ಕೊಟೇಶನ್ ಹಾಕ್ಸ್ಕೊಂಡಿದ್ದೀನಿ. ಲೆಟ್ಸ್ ಸಿ. ನಾನೀಗ ಆಲ್ರೆಡಿ 10,000 ಕೊಟ್ಟು ಬುಕ್ ಮಾಡಿದ್ದೀನಿ ಅಡ್ವಾನ್ಸ್. ಮನೆಯವರಿಗೂ ರಿಯಾಕ್ಷನ್ ತಗೊಂಡು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಿಮ್ದು ಅದು ನೇಮ್ ಏನು ಬರುತ್ತೆ? ಹಾಂ, ಯೂಟ್ಯೂಬ್ ಚಾನಲ್ ನೇಮ್? ಯೂಟ್ಯೂಬ್ ಚಾನಲ್ ನೇಮ್ ಸಿಂಪಲ್ ಕನ್ನಡಿಗ ಅಂತ. ನಾನು ಡ್ರೀಮ್ ಬೈಕ್ನ ಫೈನಲಿ ಬುಕ್ ಮಾಡಿದ್ದೀನಿ, 10,000 ಅಡ್ವಾನ್ಸ್ ಕೊಟ್ಟು. ಆದರೆ ಮನೆಯಲ್ಲಿ ಹೇಳಿಲ್ಲ, ನಾನು ಮನೇಲಿ ಗೊತ್ತೇ ಇಲ್ಲ ನಾನು ಈ ಥರ ಬೈಕಿಗೆ. ಸೊ ದಟ್ ಅದು ಇಲ್ಲಿಗೆ ಯೂಸ್ ಆಯಿತು. SD ನೋಡಿ ಸಿಕ್ಕಿದೆ. ಲೆಟ್ಸ್ ಸಿ. ಬೈಕು ಆಗಸ್ಟ್ ಮೇಲೆ ಬರುತ್ತಂತೆ, ಆಗಸ್ಟ್ 20 ಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಅಂತೆ. ಅದು ವೈಟ್ ಕಲರ್ ಹೇಳಿದ್ದೀನಿ. ಲೆಟ್ಸ್ ಸಿ. ಮನೆಗೆ ಹೋಗಿ ಹೇಳೋಣ ವಿಚಾರ. ಇದನ್ನ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಗೊತ್ತಿಲ್ಲ ನನಗೆ, ಯಾಕಂದರೆ
2,75,000. ಈಗ ನಮಗೆ 10,000 ದೊಡ್ಡದು ಅಂಥದ್ದು ಇದಕ್ಕಿದ್ದಂಗೆ ಬಂದು ಬುಕ್ ಮಾಡಿದ್ದೀನಿ ಬೈಕ್ನ. ಲೆಟ್ಸಿ ಹೆಂಗಾಗುತ್ತೋ ನೋಡೋಣ. ಸೊ ಗಾಯ್ಸ್ ಮನೆಗೆ ಬಂದೆ, ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೇ ಐತೆ. ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರಿಗೆ, ಇದ್ರ ಬಗ್ಗೆ ನಿಜ ನಮ್ಮ ಮನೆಗೆ ಯಾರಿಗೂ ಏನೂ ಗೊತ್ತಿಲ್ಲ. ಲೆಟ್ಸಿ ಏನಾಗುತ್ತೆ ಅಂತ. ಮನೇಲಿ ರಿಯಾಕ್ಷನ್ ನನಗೆ ಭಯ ಆಗ್ತೈತೆ. ಅಂದರೆ 3 ಲಕ್ಷದ ಗಾಡಿ ಬುಕ್ ಮಾಡಿ ಬಂದೀನಿ, ಅಡ್ವಾನ್ಸ್ ಕೊಟ್ಟು 10,000 ಗೊತ್ತಿಲ್ಲ ನೋಡೋಣ. ಗೈಸ್ ಇಲ್ಲಿಂದ ಸ್ಟಾರ್ಟು. ಇದೆಲ್ಲ ತೋರಿಸ್ತೀನಿ, ಅವ್ರು ಹೆಂಗೆ ಬೈತಾರೆ, ಏನೇನು ಮಾತಾಡ್ತಾರೆ ಎಲ್ಲದನ್ನು ಹಿಡನ್ ಕ್ಯಾಮ್ರಾ ಒಳಗೆ ಮಾಡ್ತೀನಿ. ಬಿಕಾಸ್ ಕ್ಯಾಮ್ರಾ ಎತ್ತಿದರೆ ಅವರು ಬೈಯಲ್ಲ, ಅದು ಇದು ಮಾಡಲ್ಲ. ಸೊ ದಟ್ ಇಲ್ಲೈತೆ ಬುಕ್ ಮಾಡಿರೋದು ಫಾರ್ಮು. ಬುಕ್ ಮಾಡಿ ಬಂದೀನಿ, 3 ಲಕ್ಷ ಬೇಕು. ಸಡನ್ನಾಗಿ ಏನು ವಿಷಯ ಹೇಳಿಲ್ಲ. ಲೆಟ್ಸ್ ಸಿ. ಡ್ಯಾಡಿ ಒಂದು ಸರ್ಪ್ರೈಸ್ ಏನಂತ ಚೆಕ್ ಮಾಡು. ಅದು SD, ಅದು ಜಾವಾ ಬೈಕ್ ಶೋರೂಮ್ ಇಂದು. ಚೆಕ್ ಮಾಡಿ ಏನು ಕೊಟೇಶನ್ ಅಲ್ಲ, ಬೇರೆ ಐತೆ ನೋಡು. ಏನಂತಂದು 2,75,000 ಅಡ್ವಾನ್ಸ್ ಬುಕ್ಡು, ಪೈಡ್ 10,000. ಕಲರ್ ಯಾವ್ದು ಶೀಶಾ? ವೈಟ್. ಆಗಸ್ಟಿಗೆ ಬರ್ತದೆ ಬೈಕು, ತಗೋಬೇಕು. 10,000 ಅಡ್ವಾನ್ಸ್ ಪೇ ಮಾಡಿ ಬಂದೀನಿ. ಪಾಪ ನಿಜವಾಗ್ಲೂ ಅದು ಅದರ ಕೊಟೇಶನ್ ಐತೆ ನೋಡಿ, EMI ಇದೆ. ಹಾಂ ಅದು ಸುಮ್ಮನೆ ಕೊಟ್ಟಪ್ಪ ಇದನ್ನ. ಸುಮ್ಮನೆ ಕೊಡ್ತಾರ ನೋಡಿ. ಮೇಲೆ ನಿಂತು ಅಡ್ವಾನ್ಸ್ ಪೇಯ್ಡು ಏನು ಹೋದ್ರೆ ಅಫಿಷಿಯಲಿ ಬುಕ್ಕಿಂಗ್ ಕನ್ಫರ್ಮೇಷನ್ ಇದ್ದಾರೆ. ನಿಜವಾಗ್ಲೂ ಕೊಟ್ಟು ಇಲ್ಲ. ನಾನು ಆಗಸ್ಟ್ 20 ಮೇಲೆ ತಗೊಳ್ತೀವಿ ಅಂತ ಬಾಯಿ ಆತು. ನಿಮಿಷ ಬಾ ಪಾಪ. EMI ನೋಡಿ ಎಲ್ಲ ಆಫರ್ 6,000ದಿಂದ 10,000 ತನಕ EMI ಎಲ್ಲ ಬರ್ಸ್ಕೊಂಡು 3,000 ಅಲ್ಲ 1,000 ಕಟ್ಟೋಕ್ಕೆ ನನ್ನ ಕೈಗೆ ಆಗೋದಿಲ್ಲ. ನಮ್ಮ ಪರಿಸ್ಥಿತಿ ಬುಕ್ ಎಲ್ಲ ಗೊತ್ತು. ನಾನು ಕೇಳಿ ಈಗ ಬುಕ್ ಮಾಡಿ ಬಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಏನು ಗೊತ್ತಿಲ್ಲ. 10,000 ಕೊಟ್ಟಿನಿ ಅಂತ. ದಿಸ್ ಇಸ್ ಅ ಪ್ರ್ಯಾಂಕ್ ಮಾಡಕ್ಕೆ ಹೋದೆ, ಪ್ರ್ಯಾಂಕ್ ಆಗಿಲ್ಲ ಗಾಯ್ಸ್. ಇದು ಪಜಿ ಇದು ನಿಜವಾಗಿ ಬುಕ್ ಮಾಡಿರೋ ಥರ ಐತೆ ಅನ್ಸಲ್ಲ ನಿನಗೆ? ಇದು ಜೆಮಿನಿ ಒಳಗೆ ಜನ್ರೇಟ್ ಮಾಡಿದ್ದು ಗೊತ್ತಾ? ನಾನು ಸೇಮ್ ಹಂಗೆ ಐತೆ, ಜೆಮಿನಿ ಒಳಗೆ ಜನ್ರೇಟ್ ಮಾಡಿಲ್ಲ ಇದೆ. ಹಾಂ ಅಮ್ಮ, ಇದನ್ನ ಜೆಮಿನಿ ಒಳಗೆ ಬುಕ್ ಮಾಡಿದ್ದು. ಡಿಟ್ಟ ನೀನು ಬೈಕ್ ಶೋರೂಮಿಗೆ ಹೋಗಿ ಬುಕ್ ಮಾಡಿದ್ರೆ ಹಿಂಗೆ ಅವ್ರು ಕೊಡೋದು. ನೋಡಿ ಅಲ್ಲಿ 10,000 ಪೇಯ್ಡ್ ಅಂತ ಐತೆ. 2,60,000 ಐತೆ. ಎಲ್ಲ ಕಟ್ಟಬೇಕು ನೋಡಿ. ಮಸ್ಟ್ ಇದು ವೈಟ್ ಕಲರ್ ಅಂತ ಎಲ್ಲ ಇತ್ತು. ಏನೇನೋ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಪ್ರ್ಯಾಂಕಿಗೆ. ಅದು ಪ್ರ್ಯಾಂಕೇ ಆಗಲಿಲ್ಲ. ನೀನು ಬೈತೀರಾ ಹೊಡಿತೀರಾ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನೀವು ಪ್ರ್ಯಾಂಕೇ ಆಗಲಿ ಗಾಯ್ಸ್. ಅವ್ರದ್ದೇ ಇದ್ರಾಗಿದ್ದಾರೆ. ಸೊ ದಟ್ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಮಚ್ ಲವ್ ಅಂತ ಹೇಳ್ತಾ ಗೈಸ್, ಇದೇ ರೀತಿ ಪ್ರ್ಯಾಂಕ್ ಒಳ್ಳೊಳ್ಳೆ ಕಂಟೆಂಟ್ಸ್ ತರ್ತಾ ಇರ್ತೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬೈ. ಜಾವಾ SD ಶೋರೂಮ್ ಇದು ನಿಮಗೂ ಪ್ರ್ಯಾಂಕ್, ನಿಮಗೂ ಹೇಳಿರಲಿಲ್ಲ ನಾನು, ನಿಮಗೂ ಇದು ಪ್ರ್ಯಾಂಕ್. ಆ್ಯಕ್ಚುಲಿ ಇದು ನೀವು ಒಂದು ಹೆಲ್ಪ್ ಮಾಡಬೇಕು ಅಂದರೆ, ನೀವು ಇವಾಗ ಸ್ವಲ್ಪ ಹೇಳಿ ಅಂದರೆ ಸರ್ ಇವಾಗಲ್ಲೇ ನೀವು ಅಂದರೆ ನಾನು ನಮ್ಮ ಮನೇಲಿ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ, ಓಕೆನಾ? ಅದಕ್ಕೆ ನೀವು ಈಗ ಹೇಳಿ ಏನು ಅಂತ ಅಂದರೆ, 10,000 ಕೊಟ್ಟು ನೀವು ಆಲ್ರೆಡಿ ಈಗ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡಿದ್ದೀರಾ ಸರ್ ಅಂತ ಹೇಳಿ. ಆಮೇಲೆ ನಿಮ್ಮದು ಆಗಸ್ಟ್ 20 ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ, ನೀವು ಅವಾಗ ಫುಲ್ ಕ್ಯಾಶ್ ಕೊಟ್ಟು ಇದನ್ನು ತಗೊಂಡು ಹೋಗ್ಬೋದು ಅಂತ ಹೇಳಿ ಆತ, ಓಕೆನಾ?
ಯಾರೋ ಮನೆಗೆ ಅಂದರೆ ನಿಮ್ಮ ಫ್ಯಾಮಿಲಿ? ಹಾಂ, ನಮ್ಮ ಫ್ಯಾಮಿಲಿ. ನಾನೊಬ್ಬ ಯೂಟ್ಯೂಬರ್ ಆ್ಯಕ್ಚುಲಿ. ಪ್ರ್ಯಾಂಕ್ ಮಾಡ್ತಿದ್ದೆ ಮನೇಲಿ. ಮತ್ತು ಆಮೇಲೆ ಅವರು ಇಲ್ಲ ನಿಮಗೇನು ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ ಒಬ್ಬರಿಗೆ ನಾವು ಸುಳ್ಳು ಹೇಳಿದೆ ಅಂತ ಅವರು ಇಲ್ಲ ಅದನ್ನೇ ಅಡ್ವಾನ್ಸ್ ಕೊಟ್ಟಿದ್ದೀನಿ ಸರ್ 10,000. ಹಾಂ, ಆಗಸ್ಟ್ ಮೇಲೆ ನೀವು ವೆಹಿಕಲ್ ಡೆಲಿವರಿ ಮಾಡ್ತೀವಿ. ಸರ್ ಹೇಳ್ಬಿಟ್ಟು ಯಾರು ವಾಯ್ಸ್ ಕೇಳಿಲ್ಲ. ಹೌದಾ? ಎಲ್ಲಿ ಗೊತ್ತಾಗುತ್ತೆ ನೀವು? ಇಲ್ಲ, ಇದರಲ್ಲಿ ಈಗ ರೆಕಾರ್ಡ್ ಆಗ್ತಿದೆ. ನಾನು ಅದಕ್ಕೆ ನಿಮ್ಮನ್ನು ತೋರಿಸ್ತಾ ಇಲ್ಲ, ಹಂಗೆ ವಾಯ್ಸ್ ಅಷ್ಟೇ ಬರಲಿ ಅಂತ. ಹಾಂ, ವಾಯ್ಸ್ ಅಷ್ಟೇ. ಸತಿ ಹೇಳ್ರಿ, ನಾನು ಇನ್ನೊಂದ್ಸತಿ ಕೇಳ್ತೀನಿ. ಅದಕ್ಕೆ ಅವಾಗ ಹೇಳ್ರಿ. ಈಗ 10,000 ಕೊಟ್ಟಿದ್ದೀರಾ, ಈಗ ಹುಡುಕಿದ್ದನ್ನು ಫುಲ್ ಕ್ಯಾಶ್ ಕೊಟ್ಟು ಆಗಸ್ಟ್ 20 ಮೇಲೆ ನಮ್ಗೆ ಫೋನ್ ಮಾಡ್ತೀನಿ. ಅವಾಗ ಬಂದು ನೀವು ಓಕೆ ಸರ್. ಈಗ ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ? ಹಾಂ, ಈ 10,000 ಕೊಟ್ಟಿದ್ದೀರಾ. ಹಾಂ. ಇನ್ನು ಉಳ್ಕಿತ್ತು ಆಗಸ್ಟ್ 20 ಮೇಲೆ ಬಂದು ಕ್ಯಾಶ್ ಕೊಟ್ಟು ರಿಲೀಸ್ ಮಾಡ್ಕೊಂಡು ಹೋಗ್ಬೋದು. ಸರಿ ಸರ್, ಓಕೆ ಗೈಸ್, ನೋಡಿದ್ರಲ್ಲ ಇಷ್ಟು ತನಕ ವಿಡಿಯೋ. ಇದಾಗಿತ್ತು ನನ್ನ ಪ್ಲ್ಯಾನು. ಇದೆಲ್ಲ ಮಾಡಿದ್ದು ನನ್ನ ಪ್ರ್ಯಾಂಕೆ. ಇದರಲ್ಲಿ ಏನೋ ನಾನು ಯಾವ ಗಾಡಿನೂ ಬುಕ್ ಮಾಡಿಲ್ಲ, ಏನೋ ಅದೊಂದು ಕೊಟೇಶನ್ ತಗೊಂಡಿದ್ದೆ ಅಷ್ಟೇ. EMI ಎಷ್ಟೆಷ್ಟಾಗುತ್ತೆ ಏನು ಕತೆ ಅಂತೇಳಿ. ನಾನು ಯಾವ ಗಾಡಿನೂ ಬುಕ್ ಮಾಡಿಲ್ಲ, ಏನು ಮಾಡಿಲ್ಲ, ಪ್ರ್ಯಾಂಕ್ ಅಷ್ಟೇ ಮಾಡಿದ್ದು. ನಿಮಗೂ ಇದು ಹೇಳಿರಲಿಲ್ಲಲ್ಲ, ನಿಮಗೂ ಇದು ಪ್ರ್ಯಾಂಕೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರ್, ಕಮೆಂಟ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಿಬಿಡಿ. 500 ಸಬ್ಸ್ಕ್ರೈಬರ್ಸ್ ತುಂಬ ಹತ್ರ ಇದ್ದೀನಿ. ಬೇಗ 500ನ ಸಬ್ಸ್ಕ್ರೈಬ್ ಮಾಡಿ ಬೇಗ 1000 ಕಡೆ ಹೋಗೋಣ. ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ತರೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಸಪೋರ್ಟ್ ಸಿಗ್ತಾ ಇದ್ದರೆ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.